ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. 2 ದಿನ ಆಗೋಗಿದೆ ವಿಡಿಯೋ ಬಂದು. ಇವತ್ತು ನೋಡಿ ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ನಾನು ಇಲ್ಲಿ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ನಾನು ನೆನೆಸಿಟ್ಟಿದ್ದೆ. ಒಂದು 2 ಗಂಟೆ ಅಷ್ಟು ನೆನೆಸಿದ್ರೂ ಸಾಕು, ಚೆನ್ನಾಗಿ ನೆಂದುಬಿಡುತ್ತೆ. ಈಗ ನೋಡಿ ಬೇಳೆ ನೆನೆಸೋವಾಗ ಅರ್ಧ ಪಾತ್ರೆ ಅಷ್ಟಿತ್ತು. ಈಗ ನೋಡಿ ನೆಂದ ಮೇಲೆ ಫುಲ್ಲಾಗಿದೆ. ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ದೊಡ್ಡದು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು. ಚೆನ್ನಾಗಿರುತ್ತೆ ಕೊತ್ತಂಬರಿ ಜಾಸ್ತಿ ಇದ್ದರೆ. ಇಲ್ಲಿ ನಾನು ಖಾರ ಯಾರಿಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿಂತೀವಿ, ಹಂಗಾಗಿ ನಾನು ಒಂದು 5ರಿಂದ 6 ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ಇಲ್ಲಿ ನೋಡಿ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ನಾನು ನೀರಲ್ಲಿ ತೊಳೆದಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನೀರು ಚೇಂಜ್ ಮಾಡಿಬಿಟ್ಟು ಮತ್ತು ನಾನು ನೀರನ್ನ ಇನ್ನೊಂದು ಸರಿ ಹಾಕ್ಕೊಂಡು ನೀಟಾಗಿ ತೊಳಿತಾ ಇದ್ದೀನಿ. ಬೆಳ್ಳುಳ್ಳಿ ಬಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಮೊದಲಿಗೆ ನಾನು ಚಿಕ್ಕ ಜಾರಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಶುಂಠಿ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ಫಸ್ಟು ಸ್ವಲ್ಪ ಈ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಆಗೋದಕ್ಕೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನಾವು ಬೇಳೆ ಜೊತೆ ಹಾಕಿದ್ರೆ ಅದು ಜಾಸ್ತಿ ನುಣ್ಣಕ್ಕಾಗಲ್ಲ, ಹಂಗಂಗೆ ಇರುತ್ತೆ. ಹಂಗಾಗಿ ಸ್ವಲ್ಪ ಬೇಳೆ ಹಾಕ್ಕೊಂಡು ಫಸ್ಟು ನುಣ್ಣಕ್ಕೆ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಈಗ ನೋಡಿ ಸ್ವಲ್ಪ ಬೇಳೆ ಹಾಕ್ಕೊಂಡು, ತುಂಬ ಪೇಸ್ಟಾಗಿ ಮಾಡಬಾರ್ದು. ಮಸಾಲೆ ವಡೆಗೆ ಸ್ವಲ್ಪ ತರಿಯಾಗಿರಬೇಕು, ಆಗಲೇ ವಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ತರಿಯಾಗಿ ಬೇಳೆನೆಲ್ಲ ಮಿಕ್ಸಿಗೆ ಹಾಕಿ ಒಂದು ಪಾತ್ರೆಗೆ ತಗೊಂಡೆ. ಈಗ ನಾನಿಲ್ಲಿ ಈರುಳ್ಳಿನ ತೊಳೆದಿಟ್ಟಿದ್ನಲ್ಲ, ಈಗ ನೋಡಿ ಅದನ್ನು ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ನಾವು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಕೋಬೇಕು ಈರುಳ್ಳಿನ. ಇಲ್ಲಿ ನೋಡಿ ನಾನು ದಪ್ಪ ಈರುಳ್ಳಿ 2 ತೊಗೊಂಡಿದ್ದೆ, 2 ನೀಟಾಗಿ ಸಣ್ಣಕ್ಕೆ ಹಚ್ಕೊಂಡೆ. ಈ ರೀತಿ ಹಚ್ಕೊಂಡಾದ್ಮೇಲೆ ಈಗ ನೋಡಿ ಈ ರೀತಿ ಎಲ್ಲ ಸಣ್ಣಕ್ಕೆ ಹಚ್ಕೊಂಡಾದ್ಮೇಲೆ ಈಗ ನಾವು ಬೇಳೆನ ರುಬ್ಬಿಕೊಂಡಿದ್ವಲ್ಲ ಕಡಲೆಬೇಳೆನ, ಈ ಪಾತ್ರೆಗೆ ನಾನು ಈರುಳ್ಳಿನೆಲ್ಲ ಸೇರಿಸ್ಕೊಂಡು ಮತ್ತು ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಕೊತ್ತಂಬರಿ ನೋಡಿ ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ತೊಗೊಂಡು ನಾನು ನೀಟಾಗಿ ತೊಳೆದ್ಬಿಟ್ಟು 2 ಟೈಮ್ ತೊಳಿತಾ ಇದ್ದೀನಿ. ನಾನಿಲ್ಲಿ ನೋಡಿ ಅಲ್ಲಿ 2 ಟೈಮ್ ತೊಳೆದಾದ್ಮೇಲೆ ನೀಟಾಗಿ ಸಣ್ಣಕ್ಕೆ ಹಚ್ಕೋಬೇಕು. ನಮಗೆ ಎಷ್ಟು ಸಣ್ಣಕ್ಕಾಗುತ್ತೋ ಕೊತ್ತಂಬರಿನ ಅಷ್ಟು ಸಣ್ಣಕ್ಕೆ ಹಚ್ಕೋಬೇಕು. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಫ್ಲೇವರಾಗಿ. ಕೊತ್ತಂಬರಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮಸಾಲೆ ವಡೆಯಲ್ಲಿ. ನೋಡಿ ಈ ರೀತಿ ಸಣ್ಣಕ್ಕೆ ಹಚ್ಕೊಂಡಾದ್ಮೇಲೆ ಈಗ ಆ ಕೊತ್ತಂಬರಿನೆಲ್ಲನೂ ನಾವು ಈ ಈರುಳ್ಳಿ ಜೊತೆಗೇ ಸೇರಿಸ್ಬೇಕು, ಈ ಕಡಲೆಬೇಳೆ ಜೊತೆಗೆ. ನೋಡಿ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಈಗ ಕರಿಬೇವನ್ನು ಸ್ವಲ್ಪ ತೊಗೊಂಡು ಅದನ್ನು ನೋಡಿ ನಾನು ನೀಟಾಗಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಇದನ್ನೆಲ್ಲ ಕೈಯಿಂದಲೇ ನಾವು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೋದು, ಪೀಸಾಗಿ ಮಾಡಿ. ನೋಡಿ ಅದರ ಜೊತೆಗೆ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಖಾರ ಅನ್ನೋದು ನಮ್ಮ ಆಪ್ಷನಲ್ಲು. ಯಾರ್ಯಾರು ಸ್ವಲ್ಪ ಜನ ಜಾಸ್ತಿ ತಿಂತಾರೆ, ಸ್ವಲ್ಪ ಜನ ಕಡಿಮೆ ತಿಂತಾರೆ. ಹಾಗಾಗಿ ನಮಗೆ ಯಾವ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೇಕು. ನಾನಿಲ್ಲಿ ನಮ್ಮನೇಲಿ ಸ್ವಲ್ಪ ಕಡಿಮೆನೇ ತಿನ್ನೋದು ಉಪ್ಪು ಖಾರ, ಹಾಗಾಗಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಸ್ಟವ್ ಹಚ್ಕೊಂಡು ನಾನು ಒಂದು ಬಾಣಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ನಾವಿಲ್ಲಿ ಬೇಳೆ ರುಬ್ಬಿಕೊಂಡಿದ್ದೀವಲ್ಲ, ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಕರೆಕ್ಟಾಗಿತ್ತು. ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇವಾಗ ನಾವು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೋಬೋದು. ನಮಗೆ ಕರೆಕ್ಟಾಗಿತ್ತು. ಇಲ್ಲಿ ನೋಡಿ ನಾನು ಎಣ್ಣೆ ಹಾಕಿದ್ನಲ್ಲ ಆ ಪೇಪರ್ನೇ ತಗೊಂಡು ನೋಡಿ ನಮಗೆ ಯಾವ ಸೈಜ್ ವಡೆ ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ವಡೆಗಳನ್ನ ಕೈಯಿಂದ ನೀಟಾಗಿ ತಟ್ಕೊಂಡು ನಾವು ಎಣ್ಣೆಲಿ ಬಿಡಬೇಕು. ನೋಡಿ ನಮಗೆ ಎಷ್ಟು ತೆಳು ಬೇಕೋ ವಡೆ ಆ ತೆಳುವಿಗೆ ನಾವು ತಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ವಡೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಟೈಮ್ಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಳೆ ಬಂದಾಗಂತೂ ಇನ್ನೂ ಸೂಪರಾಗಿರುತ್ತೆ. ನಾನು ಇದೇ ರೀತಿ ಮಾಡೋದು ಮಸಾಲೆ ವಡೆನ. ನೋಡಿ ನಾನಿಲ್ಲಿ ವಡೆ ಮಾಡ್ತಾಯಿದ್ರೆ ಒಂದು ಸೈಡಲ್ಲಿ ನನ್ನ ಮಗಳು ಬಂದು ದೋಸೆ ಮಾಡ್ಕೊತಾ ಇದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ ದೋಸೆ ಅವಳು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.
ಅವಳಿಗೆ ಯಾರು ಮಾಡಿಕೊಟ್ರು ಇಷ್ಟ ಆಗಲ್ಲ ದೋಸೆನ, ಅವಳು ಮಾಡ್ಕೊಂಡು ತಿಂದ್ರೇ ಅವಳಿಗೆ ಇಷ್ಟ ಆಗೋದು. ನೋಡಿ ನಾವು ಈ ವಡೆ ಎಲ್ಲ ಹಾಕಿದ ಮೇಲೆ ನಾವು ಹಂಗೆ ಉಲ್ಟಾ ಮಾಡಬಾರ್ದು, ಅದೆಲ್ಲ ಬಿಟ್ಕೊಬಿಡುತ್ತೆ. ಅದೇ ಎಣ್ಣೆಯಿಂದ ಸಪ್ರೇಟ್ ಆಗುತ್ತೆ. ಆವಾಗೆಲ್ಲ ನಾವು ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಹಂಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ ವಡೆನೂ. ಇಲ್ಲಿ ನೋಡಿ ದೋಸೆನೂ ಎಷ್ಟು ಚೆನ್ನಾಗಿ ಮಾಡ್ಕೊತಾ ಇದ್ದಾಳೆ ನನ್ನ ಮಗಳು. ತುಂಬ ಚೆನ್ನಾಗಿ ಮಾಡ್ತಾಳೆ. ನೋಡಿ ಎಣ್ಣೆ ಸಪ್ರೇಟಾಗಿ ತಗೊಳ್ಳಿ ಅಂದರೆ ಬೇಡ ಅಂದ್ಬಿಟ್ಟು ಡೀಪ್ ಫ್ರೈ ಆಗ್ತಾಯಿರೋ ಎಣ್ಣೆನೇ ಹಾಕ್ತಾಯಿದ್ದಾಳೆ ದೋಸೆ ಮೇಲೆ. ನೋಡಿ ಈ ರೀತಿ ಕಲರ್ ಬಂದಾಗ ನಾವು ಎರಡೂ ಕಡೆ ಮಿಕ್ಸ್ ಮಾಡಿಕೊಂಡು ವಡೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡ್ ಕಲರ್ ಬರೋವರೆಗೂ. ನೋಡಿ ಕೊತ್ತಂಬರಿ ಎಲ್ಲ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡ್ ಕಲರು ಬಂದಿದೆ. ಈಗ ನೋಡಿ ರೆಡಿಯಾಗಿದೆ. ಈಗ ನಾವು ಒಂದು ಪ್ಲೇಟಿಗೆ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ನೋಡಿ ಒಂದು ಟೈಮ್ ತೆಗ್ದಾದ್ಮೇಲೆ ನಾನು ಇನ್ನೂ ಒಂದು ಟೈಮು ವಡೆನೆಲ್ಲ ಹಾಕ್ಕೊಂಡೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ಒಳಗಡೆ ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಈ ವಡೆನ. ಮಸಾಲೆ ವಡೆ ತುಂಬ ಟೇಸ್ಟಿಯಾಗಿತ್ತು. ನಾನು ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು. ನಿಮ್ಗೆ ಈ ವಡೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.